ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026 ಮೊದಲನೇ ಪಂದ್ಯದಲ್ಲಿ ನಮ್ಮ RCB ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೈದರಾಬಾದ್ ವಿರುದ್ಧ ಗೆದ್ದ ತಕ್ಷಣವೇ ಸಚಿನ್ ತೆಂಡೂಲ್ಕರ್ AB ಡಿವಿಲಿಯರ್ಸ್ ಕೊಟ್ಟರು ಬೆಂಕಿ ಹೇಳಿಕೆ. ಇನ್ನು ಈ ಸ್ಟೇಟ್ಮೆಂಟ್ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡೋದು ಪಕ್ಕ. ಅಷ್ಟಕ್ಕೂ ಸಚಿನ್ ತೆಂಡೂಲ್ಕರ್ ಮತ್ತು AB ಡಿವಿಲಿಯರ್ಸ್ ಅವರು ನಮ್ಮ RCB ಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ MS ಧೋನಿ ಅವರು ಕೂಡ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಜೈ ವಿರಾಟ್ ಕೊಹ್ಲಿ ಮತ್ತು ಜೈ RCB ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ 2026 IPL ಮೊದಲನೇ ಪಂದ್ಯದಲ್ಲಿ RCB ಮತ್ತು ನಮ್ಮ RCB SRH ನಡುವೆ ಪಂದ್ಯ ಆದ್ರೆ ಇತ್ತು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ M ಚಿನ್ನಸ್ವಾಮಿ ಮೈದಾನದಲ್ಲಿ ಆದ್ರೆ ನಡೆಯುತ್ತಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸನ್ರೈಸರ್ಸ್ ಹೈದರಾಬಾದ್ ತಂಡ 201 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು 201 ರನ್ 101 ರನ್ ಆಗಿತ್ತಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟರ್ಸ್ ಗಳಿಗೆ. ಆ ರೀತಿಯಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಪ್ರತಿಯೊಬ್ಬ ಬ್ಯಾಟರ್ಸ್. ಇವತ್ತಿನ ಪಂದ್ಯದಲ್ಲಿ ಪಿಲ್ ಶಾಟ್ ಬಿಟ್ಟರೆ ಬೇರೆ ಎಲ್ಲ ಬ್ಯಾಟರ್ ಕೂಡ ಒಳ್ಳೆಯ ಪ್ರದರ್ಶನ ಆದ್ರೆ ಕೊಡ್ತಾರೆ. ಮತ್ತು ಆದ್ರೂ ಜಿತೇಶ್ ಶರ್ಮಾ ಡಕ್ಔಟ್ ಆಗಿದ್ದು ತುಂಬಾನೇ ಬೇಜಾರಾಯಿತು RCB ಅಭಿಮಾನಿಗಳಿಗೆ. ಇನ್ನು ವಿರಾಟ್ ಕೊಹ್ಲಿ ಅವರು 69 ರನ್ ಆದ್ರೆ ಹೊಡಿತಾರೆ. ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಆ ಮ್ಯಾಚ್ ನ ಟರ್ನ್ ಮಾಡಿಬಿಡ್ತಾರೆ ಅಂತಾನೆ ಹೇಳ್ಬೋದು. ಒಂದು ಹಂತದಲ್ಲಿ 61 ರನ್ ಆದ್ರೆ ಹೊಡಿತಾರೆ 26 ಬಾಲ್ಗಳಲ್ಲಿ, 7 4 4 6 234 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಆನಂತರ ಬಂದಂತ ನಾಯಕ ರಜತ್ ಪಟಿದಾರ್ ಅವರು ಕೂಡ ಕೇವಲ 12 ಬಾಲ್ಗಳಲ್ಲಿ 31 ರನ್ ಬಾರಿಸಿ ಒಂದ್ ಸೈಡ್ ಆದ್ರೆ ಮ್ಯಾಚ್ ಮಾಡಿಬಿಡ್ತಾರೆ ಅಂತಾನೆ ಹೇಳ್ಬೋದು ನಮ್ಮ ನಾಯಕ ಅವರು ಆಡಿದಂತ ಇನ್ನಿಂಗ್ಸ್ ನಿಂದಾಗಿ. ಇನ್ನು ಒಟ್ಟಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ ಅದ್ಭುತವಾಗಿ ಆದ್ರೆ ಪ್ರದರ್ಶನ ಕೊಟ್ಟಿದೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು 69 ರನ್ ಬಾರಿಸುತ್ತಿದ್ದಂತೆ ಹಲವು ದಾಖಲೆಗಳು ಕೂಡ ಪುಡಿ ಪುಡಿ ಆದವು ಮತ್ತು ಧ್ವಂಸ ಕೂಡ ಆದವು ಅಂತಾನೆ ಹೇಳ್ಬೋದು. ಇದೆಲ್ಲ ಬಿಟ್ಟು ಅಂತಂದ್ರೆ ಈ ಪಂದ್ಯದ ಬಗ್ಗೆ ಮಾತನಾಡಿದಂತ ಸಚಿನ್ ತೆಂಡೂಲ್ಕರ್ ಮತ್ತು AB ಡಿವಿಲಿಯರ್ಸ್ ಅವರು ಏನೆಲ್ಲ ಹೇಳಿದ್ದಾರೆ, ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ಸಚಿನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. RCB ತಂಡ ತುಂಬಾನೇ ಆದ್ರೆ ಬಲಿಷ್ಠವಾಗಿ ಆದ್ರೆ ಕಾಣ್ತಾ ಇದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬಾನೇ ಆಗಿ ಬಲಿಷ್ಠವಾಗಿದೆ. ಯಾಕಂದ್ರೆ ಮತ್ತೆ ಜಾಕಬ್ ಡಪ್ಪಿ ಅವರು ಕೂಡ RCB ತಂಡ ಆದ್ರೆ ಸೇರಿಕೊಂಡಿದ್ದಾರೆ ಮತ್ತು ಡಪ್ಪಿ ಅವರು ಹಾಕಿದಂತ 4 ಓವರ್ ಬೌಲಿಂಗ್ ಮಾತ್ರ ಅದ್ಭುತವಾಗಿತ್ತು ಎಂದು ಸಚಿನ್ ಆದ್ರೆ ಹೊಗಳಿದ್ದಾರೆ ಅಂತಾನೆ ಹೇಳ್ಬೋದು ಡಪ್ಪಿ ಬೌಲಿಂಗ್ ಬಗ್ಗೆ. ಇನ್ನು ಜಾಸ್ ಹಜಲ್ವುಡ್ ಅವರಿಗೆ ಪರ್ಫೆಕ್ಟ್ ಬ್ಯಾಕಪ್ ಆದ್ರೆ ತೆಗೆದುಕೊಂಡಿದ್ದಾರೆ RCB ಅವರು ಅಂತಂದು ಇದೀಗ ಸಚಿನ್ ತೆಂಡೂಲ್ಕರ್ ಆದ್ರೆ ಹೊಗಳಿದ್ದಾರೆ ಡಪ್ಪಿ ಅವರನ್ನ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ RCB ತಂಡ ಮತ್ತೊಮ್ಮೆ ಈ ಬಾರಿ ಟ್ರೋಫಿ ಗೆಲ್ಲೋದರಲ್ಲಿ ಮುನ್ಸೂಚನೆಯಲ್ಲಿ ಆದ್ರೆ ಇದೆ ಮತ್ತು ಪ್ಲೇ ಆಫ್ಗೆ ನನ್ನ ಪ್ರಕಾರ ಈ ಬಾರಿ ಟಾಪ್ 4 ಅಲ್ಲಿ ಬಂದ್ಬಿಟ್ಟು RCB ತಂಡ ಇದ್ದೇ ಇರುತ್ತೆ ಎಂದು ಸಚಿನ್ ತೆಂಡೂಲ್ಕರ್ ಆದ್ರೆ ಹೇಳಿದ್ದಾರೆ. ಆನಂತರ AB ಡಿವಿಲಿಯರ್ಸ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ರೀತಿ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಬೆಂಕಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ABD ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ABD ಈ ರೀತಿ ಆದ್ರೆ ಹೇಳಿದ್ದಾರೆ. ನಾನು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ನೋಡ್ತಾ ಇದ್ದಾಗ 2016 ಬ್ಯಾಟಿಂಗ್ ನೆನಪಾಯಿತು ಮತ್ತು ಇದೇ ರೀತಿ ಆದ್ರೆ ಅಗ್ರೆಷನ್ ಆದ್ರೆ ತೋರಿಸ್ತಾ ಇದ್ರು. ಇನ್ನು ಈ ಪಂದ್ಯದಲ್ಲಿ ಅದ್ಭುತವಾಗಿ ಕೊಹ್ಲಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಮತ್ತು ನನ್ನ ಫೇವರೇಟ್ ತಂಡ ಮತ್ತು ನಾನು IPL ಅಂತ ಬಂದಾಗ ಯಾವತ್ತೂ ನನ್ನ ಫೇವರೇಟ್ ತಂಡನೇ ಆಗಿರುತ್ತೆ RCB ತಂಡ. RCB ಬಿಟ್ಟು ಬೇರೆ ಯಾವ ತಂಡಕ್ಕೂ ಕೂಡ ನಾನು ಸಪೋರ್ಟ್ ಆದ್ರೆ ಮಾಡೋದಿಲ್ಲ, ಯಾಕಂದ್ರೆ ನಾನು ಅಲ್ಲೇ ಹುಟ್ಟಿ ಬೆಳೆದದ್ದು ಎಂದು ABD ಆದ್ರೆ ಹೇಳಿದ್ದಾರೆ. ಇನ್ನು RCB ತಂಡ ಮತ್ತೊಮ್ಮೆ ಟ್ರೋಫಿ ಗೆಲ್ಲಲಿದೆ ಎಂದು AB ಡಿವಿಲಿಯರ್ಸ್ ಅವರು ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.